ನಮಸ್ತೆ. ಪಂಚಮುಖಿ ಸ್ಟೋರಿಂದ ಶರತ್ ಮಾತಾಡ್ತಿದ್ದೀನಿ. ಗ್ಲಿರ್ಸಿಡಿಯ ಗಿಡಗಳ ಬಗ್ಗೆ ಮತ್ತು ಬೀಜಗಳ ಬಗ್ಗೆ, ಅದರ ಗೊಬ್ಬರದ ವಿಶೇಷದ ಬಗ್ಗೆ ತುಂಬ ಜನ ಕೇಳ್ತಿದ್ರು ಸೀಡ್ ತೊಗೋಬೇಕಾದ್ರೆ. ನಾನು ಅದ್ರದ್ದೊಂದು ವೀಡಿಯೋ ಮಾಡಿರಲಿಲ್ಲ. ಆ ಕಾರಣದಿಂದ ತುಂಬ ದಿನಗಳ ಮೇಲೆ ಒಂದು ವೀಡಿಯೋ ಮಾಡ್ತಿದ್ದೀನಿ. ಗ್ಲಿರ್ಸಿಡಿಯನ ಗೊಬ್ಬರವಾಗೂ ಬಳಸ್ಕೋಬೋದು, ಲೈವ್ ಫೆನ್ಸಿಂಗಾಗೂ ಬಳಸ್ಕೋಬೋದು. ನೋಡಿ, ನಾನಿಲ್ಲಿ ಇದು ನನ್ನ ಫೆನ್ಸಿಂದ ಹೊರಗಡೆಗೂ ಗಿಡ ಹಾಕಿದ್ದೀನಿ. ಗ್ಲಿರ್ಸಿಡಿಯದೇ ಫೆನ್ಸ್ ಒಳಗಡೆಗೂ ಹಾಕ್ಕೊಂಡಿದ್ದೀನಿ. ಇದು ಆದಷ್ಟು ಬೌಂಡ್ರಿಲಿದ್ದರೆ ತುಂಬ ಒಳ್ಳೆಯದು. ಏಕೆಂದರೆ 40ರಿಂದ 50 ವರ್ಷದವರೆಗೂ ಬದುಕೋ ಸಾಮರ್ಥ್ಯ ಇದಕ್ಕಿರುತ್ತೆ. ಮತ್ತು ಕಡ್ಡಿಗಳಿಂದನೂ ಮಲ್ಟಿಪ್ಲೈ ಆಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಅದು ನಿಜ, ಇಲ್ಲ ಅಂತಲ್ಲ. ಬಟ್ ಕಡ್ಡಿಗಳಿಂದ ಮಾಡಬೇಕಾದ್ರೆ ಪ್ಯಾಕೆಟ್ ಮಾಡ್ಕೊಂಡಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ 13 to 14 ಡೇಸ್, ಅಂದರೆ 13ರಿಂದ 14 ದಿನ ಬೇಕು ಅದು ಕಣ್ಣು ಹೊಡಿಯೋಕ್ಕೆ. ಅಲ್ಲಿವರೆಗೂ ಭೂಮಿ ತೇವ ಇರಬೇಕು, ಆಗ ಮೇಂಟೈನ್ ಮಾಡೋಂಗೆ ಇರಬೇಕು. ಯಾವ ಕಡ್ಡಿ ಇಡಬೇಕು ಅನ್ನೋದು ತುಂಬ ಜನಗಳಲ್ಲಿ ಡೌಟು. ಮತ್ತು ನಾವು ಗೊಬ್ಬರಕ್ಕೆ ಅಂತ ಕಡ್ದಾಕ್ದಾಗ್ಲೂ ಅದು ಗಿಡ ಆಗುತ್ತಾ ಅನ್ನೋದು ಒಂದು ಡೌಟು. ಅದು ತುಂಬ ಒಳ್ಳೆಯ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ಗಿಡದ ಮೈ ಏನಿದೆ, ಇದು ನೋಡಿ ಹಸಿರು ಮೈ ಇದೆ. ಇದು ಗೊಬ್ಬರ ಆಗುತ್ತೆ. ಇದರಲ್ಲಿ ಎಲ್ಲ ಥರದ ಪೋಷಕಾಂಶವೂ ಇರುತ್ತೆ. NPK ಏನಿದೆ ಇದಿರುತ್ತೆ. ಈ ಕಡ್ಡಿ ಇಡೋದ್ರಿಂದ 200% ನಿಮಗೆ ಗಿಡ ಮತ್ತೆ ಮಲ್ಟಿಪ್ಲೈ ಆಗಲ್ಲ. ಕಡ್ಡಿ ಇಡಬೇಕು ಅಂದರೆ ಅದ್ರ ತೊಗಟೆ ಬಂದು ಬ್ರೌನಲ್ಲಿರಬೇಕು. ನೋಡಿ, ಈ ಕಲರಲ್ಲಿ ಬರಬೇಕು. ಅಟ್ಲೀಸ್ಟ್ ಈ ಕಲರಾದರೂ ಇರಬೇಕು, ಈ ಬ್ರೌನ್ ಕಲರಲ್ಲಿ ಇರಬೇಕು. ಈ ಕಡ್ಡಿ ಇಡಬೇಕಾದ್ರೆ ಇದು ಕಣ್ಣಿದು ಇಲ್ಲೇನಿದೆ, ಇಲ್ಲಿಂದನೇ ನಮಗೆ ಮತ್ತೆ ಅದು ಜರ್ಮಿನೇಟ್ ಆಗೋದು. ಹಾಗಾಗಿ ಈ ಥರ ಕಣ್ಣುಗಳು ಚೆನ್ನಾಗಿರಬೇಕು. ಮತ್ತು ಎಲ್ಲೂ ಸೀಳಬಾರ್ದು. ಕಟ್ ಮಾಡಬೇಕಾದ್ರೆ ಸೀಳಬಾರ್ದು. ಅಟ್ಲೀಸ್ಟ್ ಕಡ್ಡಿ 1-1.5 ಅಡಿ ಆದರೂ ಇರಬೇಕು ಮಿನಿಮಮ್. ಅದು ಆ ಥರ ಕಡ್ಡಿ ಕಟ್ ಮಾಡಿಕೊಂಡು ನೆಲಕ್ಕಿಟ್ಟು 14ರಿಂದ 15 ದಿನ ನೀವು ಅದಕ್ಕೆ ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ಅದು ಜರ್ಮಿನೇಷನ್ ಆಗುತ್ತೆ. ಅದಾದ ನಂತರ ಆ ಕಡ್ಡಿ ಬೆಳೆಯೋವರೆಗೂ, ಅಂದರೆ ಆ ಕಡ್ಡಿ ಒಂದು 3-4 ಅಡಿ ಬೆಳೆಯೋವರೆಗೂ ನೀರು ಕೊಡಬೇಕು. ತದನಂತರ ಅದು ಗಾಳಿಲಿರೋ ತೇವಾಂಶದಿಂದ ಬೆಳ್ಕೊಂಡು ಹೋಗುತ್ತೆ. ಮತ್ತು ಈ ಥರ ಕಡ್ಡಿಗಳನ್ನು ಕಟ್ ಮಾಡಿ ನಾವು ಗೊಬ್ಬರಕ್ಕೆ ಹಾಕಿದಾಗ, ಈ ಥರ ಹಸಿರು ಮೈ ಇರೋ ಅಂಥ ಕಡ್ಡಿನ ಕಟ್ ಮಾಡಿ ನಾವು ಗಿಡದ ಬುಡಕ್ಕೆ ಹಾಕಿದಾಗ ಯಾವುದೇ ರೀತಿ ಭಯ ಬೇಡ, ಇದರಿಂದ ಗಿಡ ಆಗಲ್ಲ. ಅದೇ ಈ ಥರ ಗಟ್ಟಿ ಇರೋ ಕಡ್ಡಿ ಮತ್ತು ಬ್ರೌನ್ ಕಲರ್ ಬಂದಿರೋ ಕಡ್ಡಿ ಇಟ್ಟಾಗ ಅದರಿಂದ ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಅದ್ರದ್ದೊಂದು ಗಮನದಲ್ಲಿ ಇಟ್ಕೋಬೇಕು. ತುಂಬ ಜನಗಳಿಗೆ ಈ ಡೌಟ್ ಇರುತ್ತೆ, ಕಡ್ಡಿಯಿಂದ ಮಲ್ಟಿಪ್ಲೈ ಆಗೋದು, ನಾವು ಗೊಬ್ಬರದಕ್ಕೆ ಗಿಡದ ಬುಡಕ್ಕೆ ಹಾಕಿದ್ರೆ ಅಲ್ಲೇ ಗಿಡ ಆಗಿಬಿಡುತ್ತೆ ಅಂತ. ಆ ಭಯ ಬೇಡ. ಇನ್ ಕೇಸ್ ಈ ಥರ ಕಡ್ಡಿ ಇದ್ದೇ ನಮಗೆ ಜಾಸ್ತಿ, ನನಗೆ ರಿಕ್ವೈರ್ಮೆಂಟ್ ಇಲ್ಲ ಅಂದಾಗ ಅದನ್ನು ಚಾಪ್ ಮಾಡಾಕಿ. ಅಂದರೆ ಈ ತೊಗಟೆ ಏನಿದೆ, ಈ ತೊಗಟೆ ಹಿಂಗೆ ಸಿಗದಾಗ ಏನಾಗುತ್ತೆ ಅಂದರೆ ಅದು ಮತ್ತೆ ಅದು ಮಲ್ಟಿಪ್ಲೈ ಆಗಲ್ಲ. ಗಿಡ ಉಂಡುಗಡ್ಡಿ ಇದ್ದಾಗ ಮಾತ್ರ ಅದು ಚಿಗುರೋದಕ್ಕೆ ಆಸ್ಪದ ಇರುತ್ತೆ. ಉಂಡುಗಡ್ಡಿ ಇಲ್ಲ ಅಂದಾಗ ಆಸ್ಪದ ಇರಲ್ಲ. ಈ ಥರ ಸಿಗಿದು ಬಿಟ್ಟು ಹಾಕಿದ್ರೂ ಅದು ಗೊಬ್ಬರ ಆಗುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದರಿಂದ ಮತ್ತೆ ಇನ್ನೊಂದು ಮಲ್ಟಿಪ್ಲೈ ಆಗಲ್ಲ. ಬೆಟರ್ ಯಾವುದು ಅಂದರೆ ಬೀಜದಿಂದ ಮಾಡ್ಕೊಳೋದು. ಯಾಕೆಂದರೆ 1 kg ಬೀಜದಲ್ಲಿ 1,500ರಿಂದ 2,500 ಬೀಜ ಇರುತ್ತೆ. ನಿಮಗೆ 1 ಎಕರೆಗೆ 1 kg ಬೀಜ ಸಾಕಾಗುತ್ತೆ. ಮಾರ್ಕೆಟಲ್ಲಿ ತುಂಬ ಜಾಸ್ತಿ ರೇಟಲ್ಲಿ ಹೇಳ್ತಾರೆ. ಬಟ್ ಅದು ಡಿಪೆಂಡ್ ಅಪಾನ್ ಇಯರ್, ಯಾವ ವರ್ಷದಲ್ಲಿ ಬೀಜದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೋ ಆ ವರ್ಷ ಕಮ್ಮಿ ಇರುತ್ತೆ. ಪ್ರೊಡಕ್ಷನ್ ಕಮ್ಮಿ ಆದಾಗ ಬೀಜದ ರೇಟ್ ಜಾಸ್ತಿ ಆಗುತ್ತೆ. ಅದನ್ನು ನಾನು ಹೇಳಲಿಕ್ಕಾಗಲ್ಲ ಯಾವ ವರ್ಷ ಯಾವ ರೇಟ್ ಇರುತ್ತೆ ಅಂತ. ನಿಮ್ಮ ಹತ್ರದಲ್ಲಿರೋದು ನೋಡಿ, ಇಲ್ಲಾಂದರೆ ಪಂಚಮುಖಿ ಸ್ಟೋರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಬೀಜನ ತೊಗೋಬೋದು. ನಮ್ಮ ಹತ್ರ ಥ್ರೂಔಟ್ ಇಯರ್ ಬೀಜ ಸಿಗಲ್ಲ. ಈ ಬೀಜ ಬಂದು ನಿಮಗೆ ಏಪ್ರಿಲಿಂದ ಆಗಸ್ಟ್ ಲಾಸ್ಟ್, ಇಲ್ಲಾಂದರೆ ಸೆಪ್ಟೆಂಬರ್ ಲಾಸ್ಟ್ ಒಳಗಡೆ ಬೀಜ ಸಿಗುತ್ತೆ ಅಷ್ಟೇ. ಹಾಗಾಗಿ ತಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೀಜಕ್ಕೋಸ್ಕರ ಬೀಜ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ಗ್ಲಿರ್ಸಿಡಿಯಾ ಗೊಬ್ಬರದ ಗಿಡ. ಈ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ, ನನಗೆ ಗೊತ್ತಿರೋ ಮಾಹಿತಿ ಹೇಳ್ತಿದ್ದೀನಿ. ಇದನ್ನು ಮೇವಾಗಿ ಬಳಸ್ಬೋದು ಅಂತಲೂ ತುಂಬ ಜನ ಕೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇದನ್ನು ಮೇವಾಗಿ ಬಳಸ್ಬೋದು ಅಂತ. ಎಲ್ಲ ಅನಿಮಲ್ಗಳು ಇದನ್ನು ತಿನ್ನಲ್ಲ. ಇದು ರೂಢಿ ಆಗಬೇಕು. ಮೇಕೆಗಳು ತಿನ್ನುತ್ತೆ, ಬಟ್ ಜಾಸ್ತಿ ತಿನ್ನಲ್ಲ. ಒಂದು ಫಾಡ್ರಾಗಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಗೊಬ್ಬರಕ್ಕೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಇದನ್ನು ಬೌಂಡ್ರಿಲಿ ಹಾಕೋದ್ರಿಂದ ಹೊರಗಡೆಯಿಂದ ಬರೋ ಅಂಥ ಡಿಸೀಸಸ್ ನಿಮ್ಮ ಗಿಡಗಳಿಗೆ ಕಂಟ್ರೋಲ್ ಆಗುತ್ತೆ. ಅಂದರೆ ಈಗ ಗಾಳಿ ತಡೆಗೆ ಹಾಕ್ಕೋಬೋದು, ಲೈವ್ ಫೆನ್ಸಿಂಗು ಆಗಿ ಹಾಕ್ಕೋಬೋದು. ಮತ್ತು ಇದಕ್ಕೆ ಯಾವುದೇ ರೀತಿ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಮತ್ತು ಇದಕ್ಕೆ ಗೊಬ್ಬರ ಕೊಡೋ ಅಂಥ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಇದನ್ನು ಫೆನ್ಸ್ಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಮಧ್ಯದಲ್ಲಿ ಇಡಬಾರ್ದು ಅಂದರೆ, ಈ ಗಿಡ ಕಟ್ ಮಾಡ್ದಂಗೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಒಂದು ಗಿಡದಿಂದ 1 ಇಯರ್ ಆದಮೇಲೆ ನೋಡಿ, ಈ ಗಿಡ ಬಂದು 1.5 ಇಯರ್ ಪ್ಲ್ಯಾಂಟ್ ಇದು. ಇದರಿಂದ ಏನಿಲ್ಲ ಅಂದರೂ ಒಂದು 40ರಿಂದ 50 kg ನನಗೆ ಗೊಬ್ಬರ ಸಿಗುತ್ತೆ, ಅಂದರೆ ಸೊಪ್ಪು ಸಿಗುತ್ತೆ.
1.5 ಇಯರ್ ಗಿಡ ಇದು. ನಾನೇ ನನ್ನ ಕೈಯಾರೆ ಇಟ್ಟಿದ್ದಿದ್ದು ಗಿಡ. ಹಾಗಾಗಿ ನನಗಿದ್ರ ಬಗ್ಗೆ ತುಂಬ ಗೊತ್ತಿದೆ. ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನೀವು ಸ್ವಲ್ಪ ಮಳೆಗಾಲದಲ್ಲಿಟ್ಟರೆ ತುಂಬ ಒಳ್ಳೆಯದು. ಇದು ಜೂನಿಂದ ಅಕ್ಟೋಬರ್ ಒಳಗಡೆ ಯಾವಾಗ ನೀವು ಕಡ್ಡಿ ಆಗಲಿ ಬೀಜ ಆಗಲಿ ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ನೋಡಿಕೊಂಡು ಯಾರಿಗಾದ್ರೂ ಸೀಡ್ ಬೇಕು ಅಂತಂದರೆ ಪಂಚಮುಖಿ ಸ್ಟೋರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೀಡ್ ಬೇಕಾದ್ರೆ ಅವೈಲಬಲ್ ಇದೆ, ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.